ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಬಾಲಶಂಕರರಿಗೆ 8 ವರ್ಷ ಆಗಿದೆ. ಭಾಳ ಪ್ರಚಂಡರು, ಚತುರ್ವೇದ ಪಾರಂಗತರು, ಮಹಾಮೇಧಾವಿಯಾಗಿದ್ದಾರೆ, ಶ್ರೇಷ್ಠ ವಾಗ್ಮಿಯಾಗಿದ್ದಾರೆ, ಪ್ರಸಿದ್ಧ ಪವಾಡ ಪುರುಷರಾಗಿದ್ದಾರೆ, ಪ್ರವಚನ ಪಟುವಾಗಿದ್ದಾರೆ, ದೃಢಕಾಯರಾಗಿ ಪ್ರಚಂಡ ತೇಜಸ್ವಿಯಾಗಿ ಜನಪ್ರಿಯರಾಗ್ತಾ ಇದ್ದಾರೆ. ಅಂಥ ವ್ಯಕ್ತಿತ್ವ ನೋಡಿದ್ರೆ ಅಸಾಧಾರಣವಾದ ವ್ಯಕ್ತಿತ್ವ ಶಂಕರರದು. ಇದನ್ನು ನೋಡಿ ತಾಯಿ ಆರ್ಯಾಂಬೆಯ ಮನಸ್ಸಿನಲ್ಲಿ ಶಂಕರರಿಗೆ ಯೋಗ್ಯಳಾದ ಹೆಣ್ಣನ್ನು ತಂದು ಮದುವೆ ಮಾಡಬೇಕು ಅಂತ ಆಲೋಚನೆ ಬಂತು. ಪಾಪ ಗಂಡ ಕಳೆದುಕೊಂಡು ಬಿಟ್ಟಿದ್ರು ಗಂಡನನ್ನು. ಸರಿ, ಒಬ್ಬನೇ ಮಗ ಶಂಕರ ಸದ್ಗೃಹಸ್ಥನಾಗಿ ಬಾಳಬೇಕು ಅನ್ನೋದು ಅವ್ರಿಗೆ ಆಸೆ. ಎಷ್ಟೇ ಆದರೂ ಎಲ್ಲ ತಾಯಂದ್ರಿಗೂ ಕೂಡ ಸಹಜವಾಗಿರುವ ಆಸೆ ಅಲ್ವಾ. ಸರಿ, ಅವಳು ತನ್ನ ಆಸೆಯನ್ನು ಮಗನಿಗೆ ಹೇಳಿದಾಗ ಶಂಕರರು ಹೇಳ್ತಾರೆ, ಅಮ್ಮ, ನಾನು ಹುಟ್ಟಿರುವುದು ಬೇರೆಯವ್ರ ಥರನೇ ಗೃಹಸ್ಥನಾಗಿ ಜೀವನವನ್ನು ಸಾಗಿಸೋದಕ್ಕಲ್ಲ. ಮತ್ತೇನೆಂದರೆ ನಾನು ಸನ್ಯಾಸಿಯಾಗಿ ಪರಿವ್ರಾಜಕನಾಗಿ ವೇದಾಂತಗಳ ಸಂದೇಶಗಳನ್ನು ಪ್ರಚಾರ ಮಾಡೋದಕ್ಕಾಗಿ ನನ್ನ ಜನ್ಮ ಆಗಿದೆ. ಆದ್ದರಿಂದ ನನಗೆ ಸನ್ಯಾಸಕ್ಕೆ ಅನುಮತಿಯನ್ನು ಕೊಡು. ನಾನು ಗೃಹಸ್ಥಾಶ್ರಮಿಯಾಗುವಂಥ ದಯವಿಟ್ಟು ನನ್ನನ್ನು ಬಲಾತ್ಕಾರ ಮಾಡಬೇಡಮ್ಮ ನೀನು ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾರೆ. ಪಾಪ ತಾಯಿಗೆ ತುಂಬ ಬೇಜಾರಾಗುತ್ತೆ. ನಾನಂತೂ ಇದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾರೆ ಆರ್ಯಾಂಬ. ಅಮ್ಮ ಒಪ್ಕೊಳ್ದೆ ಹೋದರೆ ಹೇಗೆ ಸನ್ಯಾಸಿ ಆಗೋಕ್ಕಾಗತ್ತೆ? ಏನಾದರೂ ಮಾಡಿ ತಾಯಿಯ ಆಶೀರ್ವಾದವನ್ನು ಅವರ ಒಪ್ಪಿಗೆಯನ್ನು ಪಡಿಲೇಬೇಕು ಅಂತ ಶಂಕರರು ತೀರ್ಮಾನಿಸ್ತಾರೆ. ಅದಕ್ಕೊಂದು ನಾಟಕ ಆಡ್ಬಿಡ್ತಾರೆ. ಹೇಗೆ ಅಂತಂದರೆ, ಒಂದು ದಿವಸ ಪೂರ್ಣಾ ನದಿನಲ್ಲಿ ಸ್ನಾನ ಮಾಡ್ತಿದ್ದಾಗ ಶಂಕರರು ಗಟ್ಟಿಯಾಗಿ ಅಮ್ಮ ಅಂತ ಕೂಕೋತಾರೆ. ಏನಪ್ಪ ಶಂಕರ, ನಿನ್ಗೇನಾಯಿತು? ಯಾಕೆ ಗಟ್ಟಿಯಾಗಿ ಕಿರ್ಚ್ಕೋತಾ ಇದೆಯಾ ಅಂತ ಕೇಳಿದಾಗ ಶಂಕರರು ಹೇಳ್ತಾರೆ, ಅಮ್ಮ, ನನ್ನನ್ನು ನೀರಿನಲ್ಲಿ ಮೊಸಳೆ ಎಳಿತಿದೆ ಅಮ್ಮ. ನೀನು ಸನ್ಯಾಸಕ್ಕೆ ಅನುಮತಿ ನೀಡಿದರೆ ಈ ಮೊಸಳೆ ನನ್ನನ್ನು ಬಿಟ್ಟುಬಿಡತ್ತೆ, ಇಲ್ಲದಾದರೆ ನನ್ನನ್ನು ಎಳೆದುಕೊಂಡು ಬಿಡತ್ತೆ. ಅಮ್ಮ, ಕೂಡಲೇ ನನಗೆ ಸನ್ಯಾಸಕ್ಕೆ ಅನುಮತಿಯನ್ನು ಕೊಡು ಅಂತ ಕೇಳ್ಕೊಳ್ತಾರೆ. ಆರ್ಯಾಂಬೆ, ಆಯ್ತಪ್ಪ, ನೀ ಸನ್ಯಾಸಿಯಾಗಿದೆಯೇ, ಇದ್ದು ನಾನು ಸುಖವಾಗಿರು ಅಂತ ಹೇಳಿದ್ಲು. ಹೀಗೆ ಶಂಕರಾಚಾರ್ಯರು ಸನ್ಯಾಸಿ ಆಗಿಬಿಟ್ರು. ಸನ್ಯಾಸಿಯಾದರೂ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಅವರು ಅಮ್ಮಂಗೆ ಧೈರ್ಯ ಹೇಳಿ ಸೀದಾ ಹೋದರು. ಗುರುವನ್ನು ಹುಡುಕಿಕೊಂಡು ನರ್ಮದಾ ನದಿ ತೀರದಲ್ಲಿ ಗೋವಿಂದ ಭಗವತ್ಪಾದಾಚಾರ್ಯರ ಸನ್ನಿಧಾನಕ್ಕೆ ಬರ್ತಾರೆ. ಆಗ ಹೆಂಗೆ ನಡ್ಕೊಂಬರ್ತಾರೆ, ಎಲ್ಲಿಂದ ಎಲ್ಲಿಗೆ, ಸುಮಾರು ಕಾಲಟಿಯಿಂದ ನರ್ಮದಾ ನದಿ ತೀರ ಅಂತಂದರೆ ಉತ್ತರ ಭಾರತಕ್ಕೆ ಬಂದು ಸೇರಿಕೊಳ್ತಾರೆ. ಎಂಥ ಆಶ್ಚರ್ಯವಾಗಿರಬೇಕು ಲೆಕ್ಕ ಹಾಕಿ. ಇವತ್ತಾದರೆ ಒಂದು ಸ್ಕೂಟ್ರು, ಕಾರು, ಟ್ರೈನು ಎಲ್ಲ ಅಂದರೆ ಫ್ಲೈಟು ಎಲ್ಲ ಇರ್ತಕ್ಕಂಥ ಕಾಲ, ಬಸ್ಸು ಗಿಸ್ಸೆಲ್ಲ. ಆದರೆ ಆವತ್ತಿನ ಪರಿಸ್ಥಿತಿಯಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು. ಬಂದರು. ಗೋವಿಂದ ಭಗವತ್ಪಾದಾಚಾರ್ಯರ ಕಣ್ಣುಗಳ ಮುಂದೆ ಇವರು ನೋಡಿದಾಗ ನಿಜವಾಗ್ಲೂ ನೀನು ಯಾರು ಅಂತ ಕೇಳ್ತಾರೆ ಗುರುಗಳು. ಅವರು ತುಂಬ ಸಂತೋಷ ಆಗಿ ನೀನು ಯಾರು ಅಂತ ಕೇಳಿದಾಗ ಶಂಕರಾಚಾರ್ಯರು ಹೇಳ್ತಾರೆ, ನ ಭೂಮಿರ್ನ ತೋಯಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ. ಸ್ವಾಮಿ, ಅಹಂ ನ ಪೃಥ್ವಿ ನ ಜಲಂ ಸ ಶಿವೋಹಮಸ್ಮಿ ಅಂತ ಹೇಳ್ತಾರೆ. ಅವ್ರ ಮಾತುಗಳನ್ನು ಕೇಳಿ ಸದ್ಗುರುಗಳಿಗೆ ಶ್ರೀ ಶಂಕರಾಚಾರ್ಯರ ಪಾಂಡಿತ್ಯ, ಶಾಸ್ತ್ರ ಪಾಂಡಿತ್ಯ, ಮೇಧಾ ಸಾಮರ್ಥ್ಯ ಎಲ್ಲ ಅರ್ಥ ಆಗೋಗ್ಬಿಡುತ್ತೆ. ಅವರು ಶಂಕರರ ಪ್ರಾರ್ಥನೆ ಅಂತ ಅವರಿಗೆ ಉಪದೇಶವನ್ನು ಕೊಟ್ಟು ಅವರು ಶಿಷ್ಯರನ್ನಾಗಿ ಮಾಡಿಕೊಳ್ತಾರೆ. ಅವರಿಗೆ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಅಂತ ಹೇಳಿ ಒಂದು ಪಟ್ಟವನ್ನು ಕೂಡ, ಯೋಗ ಪಟ್ಟವನ್ನು ಅನುಗ್ರಹಿಸ್ತಾರೆ. ಅಲ್ಲಿಂದ ಮುಂದೆ ಶ್ರೀ ಶಂಕರರು ಶ್ರೀ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯ ಅಂತಲೇ ಅವರು ಪ್ರಸಿದ್ಧರಾಗ್ತಾರೆ. ಈ ರೀತಿಯಾಗಿ ಅವರು ಗುರುಗಳನ್ನು ಪಡೆದುಕೊಳ್ತಾರೆ. ಕಾಶಿಗೆ ಹೋಗ್ತಾರೆ, ವಿಶ್ವನಾಥನ ದರ್ಶನ ಮಾಡಿಕೊಳ್ತಾರೆ. ಬೇಕಾದಷ್ಟು ಸ್ತೋತ್ರಗಳನ್ನು ಬರೀತಾರೆ. ಗಂಗಾಷ್ಟಕ, ವಿಶ್ವನಾಥಾಷ್ಟಕ, ಕಾಲಭೈರವಾಷ್ಟಕ, ಅನ್ನಪೂರ್ಣಾಷ್ಟಕ, ಹೀಗೆ. ಆಮೇಲೆ ಅಲ್ಲಿಯೇ ಅವರು ಮೋಹಮುದ್ಗರ ಭಜಗೋವಿಂದ ಸ್ತೋತ್ರವನ್ನು ಕೂಡ ಶಂಕರರು ವಾರಣಾಸಿಯಲ್ಲಿಯೇ ಅವರು ಅದನ್ನು ರಚಿಸ್ತಾರೆ. ಇದನ್ನು ತುಂಬ ಹೆಸರು ಮಾಡಿರ್ತಕ್ಕಂಥ ಸ್ತೋತ್ರ. ಇದನ್ನು ನೀನು ಒಂದು ಪ್ರತ್ಯೇಕ ಸಂಚಿಕೆಯಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ ನನಗೆ, ಶಂಕರಾಚಾರ್ಯರದು ಕೆಲವು ಸ್ತೋತ್ರಗಳನ್ನು ಅರ್ಥಗಳನ್ನು ತಿಳಿಸಿ ಅಂತ. ಅದರಲ್ಲಿ ತುಂಬ ಮುಖ್ಯವಾಗಿ ಕೇಳ್ತಾ ಇದ್ದಾರೆ ಅಂತಂದರೆ, ಒಂದು ಕನಕಧಾರ ಸ್ತೋತ್ರ ಕೇಳ್ತಾ ಇದ್ದಾರೆ.
ಆಮೇಲೆ ಭಜಗೋವಿಂದಂ ಕೇಳ್ತಾ ಇದ್ದಾರೆ. ಹಾಗೆ ಇದಂತೂ ಮೊನ್ನೆ ಒಬ್ಬರು ಕೇಳಿದ್ರು, ಶಿವಾಪರಾಧ ಕ್ಷಮಾಪಣ ಸ್ತೋತ್ರ, ಅತ್ಯದ್ಭುತವಾಗಿರ್ತಕ್ಕಂಥ ಸ್ತೋತ್ರ ಬರೆದಿದ್ದಾರೆ. ಒಂದೊಂದು ಸ್ತೋತ್ರವು ಮಾತೃಪಂಚಕ ಎಲ್ಲ ಎಷ್ಟು ಚೆನ್ನಾಗಿದೆ, ಈ ಸ್ತೋತ್ರಗಳ ಅರ್ಥವನ್ನು ಹೇಳಿ ಅಂತ. ಆಗ ನಾನು ಸಪ್ರೇಟ್ ಸಂಚಿಕೆಯಲ್ಲಿ ಇದನ್ನು ನಾನು ಹೇಳ್ತೇನೆ. ಭಜಗೋವಿಂದಂ ಮಾತ್ರ ತುಂಬ ಚೆನ್ನಾಗಿರ್ತಕ್ಕಂಥ ಸ್ತೋತ್ರ, ನಮ್ಮ ಒಂದು ಅಜ್ಞಾನವನ್ನು ತೊಲಗಾಕ್ಸ್ತಕ್ಕಂತಹ ಸ್ತೋತ್ರ ಅಂತಲೇ ಹೇಳ್ಬೋದು. ಹಾಗೆ ಅವರು ವಿಶ್ವನಾಥನ ದರ್ಶನ ಮಾಡಿಕೊಂಡು ಒಂದು ದಿವಸ ಅವ್ರು ಗಂಗಾ ಸ್ನಾನ ಮಾಡಿಕೊಂಡು ಬರ್ತಾ ಇರ್ತಾರೆ. ದರ್ಶನ ಮಾಡಲಿಕ್ಕೆ, ವಿಶ್ವನಾಥನ ದರ್ಶನ ಮಾಡಲಿಕ್ಕೆ ಅಂತ ಶಂಕರಾಚಾರ್ಯರು ಬರಬೇಕಾದ್ರೆ ಒಬ್ಬ ಚಂಡಾಲ ಹತ್ತಿರದಲ್ಲೇ ಬಂದುಬಿಡ್ತಾನೆ. ಆಗ ಶಂಕರರು ಅವನನ್ನು ದೂರಕ್ಕೆ ಹೋಗು ಅಂತ ಹೇಳ್ತಾರೆ. ಆಗ ಚಂಡಾಲ ಇನ್ನೂ ಸ್ವಲ್ಪಕ್ಕೆ ಹತ್ತಿರಕ್ಕೆ, ಅವ್ರಿಗೆ ಇನ್ನೂ ದೂರಕ್ಕೆ ಅವ್ರು ಹೋಗು ಅಂದ್ರೂ ಇನ್ನೂ ಸ್ವಲ್ಪ ಹತ್ತಿರಕ್ಕೆ ಬಂದುಬಿಡ್ತಾನೆ. ಆಗ ಅವ್ರಿಗೆ ಜೋರಾಗಿ ಶಂಕರರು ಎಲೈ ಚಂಡಾಲ ದೂರಕ್ಕೆ ಸರಿ ಅಂತ ಹೇಳ್ತಾರೆ. ಆಗ ಅವನು ನಕ್ಬಿಟ್ಟು ಮುಗುಳ್ನಗೆಯಿಂದ ಅವರನ್ನು ನೋಡ್ತಾ, ಪೂಜ್ಯರೇ, ತಾವು ದೊಡ್ಡವರು, ವಿದ್ವಾಂಸರು, ಯತಿಪುಂಗವರು, ತಾವು ಈ ದೇಹವನ್ನು ದೂರ ಸರಿ ಅಂತಿದ್ದೀರೋ ಅಥವಾ ಆತ್ಮನನ್ನೋ ದಯವಿಟ್ಟು ಹೇಳ್ರಿ ಅಂತ ಹೇಳ್ತಾನೆ. ನಮ್ಮಿಬ್ಬರ ದೇಹವೂ ರಕ್ತಮಾಂಸಮಯವಾಗಿತ್ತು, ಅಶುಚಿಯೇ ಆಗಿದೆ, ಹೌದಲ್ವಾ? ಇನ್ನು ಇಬ್ಬರ ಆತ್ಮನು ನಿರಂಜನಾಗಿ ಅಸಂಗನಾಗಿ ಸಚ್ಚಿದಾನಂದ ಸ್ವರೂಪನೇ ಆಗಿದ್ದಾನಲ್ವೇ? ದಯವಿಟ್ಟು ಉತ್ತರ ಕೊಡಿ ಅಂತ ಕೇಳಿದಾಗ ಶಂಕರರು ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ ಅಂತ ಹೇಳಿ ಅವನಿಗೆ ನಮಸ್ಕಾರ ಮಾಡಿಬಿಡ್ತಾರೆ. ಆಗ ಚಂಡಾಲ ಯಾರು ಅನ್ನೋದನ್ನು ತನ್ನ ಒಂದು ನಿಜ ಸ್ವರೂಪವನ್ನು ತೋರಿಸಿದಾಗ ಸಾಕ್ಷಾತ್ ವಿಶ್ವನಾಥನೇ ಶಂಕರನಿಗೆ ದರ್ಶನವನ್ನು ಕೊಡ್ತಾನೆ. ಎಷ್ಟು ಧನ್ಯರು! ಅವರಲ್ಲಿರ್ತಕ್ಕಂಥ ಒಂದು ಸಣ್ಣ ಅಹಂಭಾವ ಏನಿತ್ತು ಅದು ಕೂಡ ಅಜ್ಞಾನ ನಾಶ ಆಗೋಯಿತು ಅವತ್ತು ಶಂಕರರಿಗೆ. ಆನಂತರ ಅವರು ಕಾಶಿ ಕ್ಷೇತ್ರದಲ್ಲೇ ಒಂದಿಷ್ಟು ವರ್ಷ ಇದ್ದುಕೊಂಡು ಅಲ್ಲಿ ಹೆಚ್ಚಿನ ಶಾಸ್ತ್ರಾಭ್ಯಾಸವನ್ನು ಮಾಡಿ ಅಲ್ಲಿಂದ ಬದ್ರಿಕಾಶ್ರಮಕ್ಕೆ, ಬದ್ರೀಶ್ ಕ್ಷೇತ್ರಕ್ಕೆ ಹೋಗ್ತಾರೆ. ಶಿಷ್ಯರ ಸಮೇತರಾಗಿ ಹೋಗ್ತಾರೆ. ಎಲ್ಲ ಹರಿದ್ವಾರ, ಋಷಿಕೇಶ, ಬದರಿಗೆ ತಲುಪಿ ಅಲ್ಲೆಲ್ಲ ವಿದ್ವಾಂಸರ ಜೊತೆ ಅದ್ವೈತ ವೇದಾಂತ ದರ್ಶನಗಳ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಅವರು ಮುಂದೆ ನೋಡಿ ಹೆಂಗೆ ಏನಂತಂದರೆ ಜಗದ್ಗುರುಗಳಾಗ್ಬಿಡ್ತಾರೆ. ಯಾಕೆಂದರೆ ಅವರು ಅಲ್ಲಿ ಇದ್ದಂಗೆ ಬದರಿಕಾಶ್ರಮದಲ್ಲಿ ಇದ್ದಾಗಲೇ ಭಗವದ್ಗೀತೆಗೆ ಭಾಷ್ಯ ಬರೀತಾರೆ. ಆಮೇಲೆ ಉಪನಿಷತ್ತುಗಳು ಯಾವುದು, ಈಶಾವಾಸಿ ಉಪನಿಷತ್ತು, ಛಾಂದೋಗ್ಯ, ತೈತ್ತರೀಯ, ಆಮೇಲೆ ಕಠ, ಕೇನ, ಎಲ್ಲ ಭಾಷೆಗಳಿಗೆ, ಎಲ್ಲ ಉಪನಿಷತ್ತುಗಳಿಗೆ ಭಾಷ್ಯಗಳನ್ನು ಬರೀತಾರೆ. ಆಮೇಲೆ ಅವರು ಬ್ರಹ್ಮಸೂತ್ರಗಳಿಗೂ ಭಾಷ್ಯವನ್ನು ಬರೀತಾರೆ. ಈ ಬ್ರಹ್ಮಸೂತ್ರಗಳಿಗೆ ವೇದಾಂತ ಮೀಮಾಂಸಾ, ಉತ್ತರ ಮೀಮಾಂಸಾ, ಶಾರೀರಿಕ ಮೀಮಾಂಸಾ ಅಂತಲೂ ಕೂಡ ಹೆಸರು. ಇವೆಲ್ಲದಕ್ಕೂ ಕೂಡ ಪ್ರಸ್ಥಾನ ತ್ರಯಗಳಿಗೆ ಅಂದರೆ ಭಗವದ್ಗೀತೆ, ದಶೋಪನಿಷತ್ತುಗಳು ಮತ್ತು ವೇದಾಂತ ಮೀಮಾಂಸಾ ಸೂತ್ರಗಳಿಗೆ ಮೂರಕ್ಕೂ ಭಾಷ್ಯಗಳನ್ನು ಬರೆದವರು ವೇದಾಂತ ಭಾಷ್ಯಕಾರ ಅಂತ ಹೆಸರು ಮಾಡ್ತಾರೆ. ನಂತರ ಅಷ್ಟೊತ್ತಿಗೆ ಅವ್ರಿಗೆ ಏನು ಎಷ್ಟು ವಯಸ್ಸು ಅಂದ್ಕೊಳ್ತೀರಾ? 16 ವಯಸ್ಸಾಗಿರುತ್ತೆ. 16ನೇ ವಯಸ್ಸಿನಲ್ಲಿ ವೇದಾಂತ ಭಾಷ್ಯಕಾರರಾಗಿ ಮೆರೆದ ಪ್ರಪ್ರಥಮ ಜಗದ್ಗುರುಗಳು ಅಂತಂದರೆ ಶ್ರೀ ಶಂಕರ ಭಗವತ್ಪಾದರೇ ಅಂತಲೇ ಹೇಳಬಹುದು. ಅವರು ಅಂದರೆ ಅಷ್ಟು ಏನು ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬರೆದಿರ್ತಕ್ಕಂಥದ್ದು ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅದಾದ ನಂತರ ಅವರು ಏನಾಗುತ್ತೆ, ಅವರು ಬದರಿಯಿಂದ ಕಾಶಿಗೆ ವಾಪಸ್ ಬರ್ತಾರೆ. ಆಮೇಲೆ ಆ ಬ್ರಹ್ಮಸೂತ್ರ ಎಲ್ಲ ಪಾಠ ಮಾಡ್ತಾಯಿರ್ತಾರೆ. ಈ ಭಾಷ್ಯ ಗ್ರಂಥಗಳೆಲ್ಲ ಬರೆದಿರ್ತಾರಲ್ಲ ಅದರದ್ದು ಪಾಠ ಮಾಡ್ತಾಯಿರ್ತಾರೆ. ಒಂದು ದಿವಸ ವೇದವ್ಯಾಸರು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು ಶಂಕರಾಚಾರ್ಯರ ಭಾಷ್ಯ ಪಾಠವನ್ನು ಕೇಳ್ತಾರೆ. ಆಗ ತದಂತರ ಪ್ರತಿಪತ್ತವು ರಂಹತಿ ಸಂಪರೀಕ್ಷಕ್ತಃ ಪ್ರಶ್ನ ನಿರೂಪಣಾಭ್ಯಾಮ್ ಅಂತಕ್ಕಂಥ ವೇದಾಂತ ಮೀಮಾಂಸಾ ಸೂತ್ರಕ್ಕೆ ಅರ್ಥವನ್ನು ಹೇಳು ಅಂತ ಕೇಳ್ತಾರೆ. ಆಗ ಶಂಕರರು ಕೂಡಲೇ ಆ ಸೂತ್ರದ ತಾತ್ಪರ್ಯವನ್ನು ಸರಿಯಾಗಿ ತಿಳಿಸ್ತಾರೆ. ವಾದ ವಿವಾದಗಳಾದ ಮೇಲೆ ಶಂಕರರು ಹೇಳಿದ ಅರ್ಥವೇ ಸರಿ ಅಂತ ತಿಳಿದುಕೊಂಡು ಆ ಬ್ರಾಹ್ಮಣ ವೇಷಧಾರಿಗಳಾಗಿರ್ತಕ್ಕಂತಹ ಭಗವಾನ್ ವೇದವ್ಯಾಸರು ಸಂತೋಷಪಟ್ಟುಕೊಂಡು ತಮ್ಮ ನಿಜ ಸ್ವರೂಪವನ್ನು ತೋರಿಸ್ಬಿಟ್ಟು, ಶಂಕರ, ನಿನ್ನ ಭಾಷ್ಯವು ನನ್ನ ಸೂತ್ರಗಳಿಗೆ ಸಮಂಜಸವಾಗಿದೆ, ನನ್ನ ಅಂತರಂಗವನ್ನು ಸರಿಯಾಗಿ ತಿಳಿದುಕೊಂಡೇ ನೀನು ಭಾಷ್ಯವನ್ನು ಬರೆದಿದ್ದೀಯಾ, ತುಂಬ ಸಂತೋಷ. ಶ್ರುತಿಯುಕ್ತಿ ಅನುಭವಗಳನ್ನು ಆಧರಿಸಿ ನೀನು ಬರೆದಿರ್ತಕ್ಕಂಥ ಈ ಬ್ರಹ್ಮಸೂತ್ರ ಭಾಷೆ ಗ್ರಂಥ ಆಚಂದ್ರಾರ್ಕವಾಗಿ ಬಹುಲೋಕದಲ್ಲಿ ಮೆರೆಯುತ್ತೆ. ನೀನು ಅಖಂಡ ಭಾರತವನ್ನು ಸಂಚರಿಸುತ್ತಾ ಅದ್ವೈತ ಸಿದ್ಧಾಂತವನ್ನು ಚೆನ್ನಾಗಿ ಪ್ರಚಾರ ಮಾಡು ಅಂತ ಹೇಳಿ ಮಾಯ ಆಗಿಬಿಡ್ತಾರೆ ವ್ಯಾಸರು. ಅಂತೂ ಏನಾಯಿತು, ಭಗವಾನ್ ಬಾದರಾಯಣ ವೇದವ್ಯಾಸ ಸಂದರ್ಶನದಿಂದ ಶಂಕರರು ಕೃತಾರ್ಥರಾಗಿಬಿಡ್ತಾರೆ. ಅದಾದ ನಂತರ ಅವರು ಕೌಪೀನ ಪಂಚಕ ಬರೀತಾರೆ. ಆಮೇಲೆ ಕುಮಾರಿಲ ಭಟ್ಟರ ದರ್ಶನ ಮಾಡ್ತಾರೆ. ಅಲ್ಲೊಂದಿಷ್ಟು ಏನು
ಇದು ವಾದಗಳೆಲ್ಲ ಅವರನ್ನು ದರ್ಶನ ಮಾಡಿ ಅಲ್ಲಿಂದ ಮಂಡನ ಮಿಶ್ರರೊಂದಿಗೆ ಚರ್ಚೆ ಮಾಡ್ತಾರೆ. ವಾದವಿವಾದಗಳೆಲ್ಲ ಆಗ್ತಕ್ಕಂಥದ್ದು ಆತ್ಮಜ್ಞಾನದ ಬಗ್ಗೆ ಎಲ್ಲವನ್ನೂ ಅವರು ಏನೋ ಚರ್ಚೆ ಮಾಡ್ತಾರೆ. ಆದರೆ ಮಂಡನ ಮಿಶ್ರರು ಕೂಡ ಶಂಕರರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಆಗದೇ ಅವರು ಕೂಡ ಇದಾಗ್ಬಿಡ್ತಾರೆ. ಏನಂದರೆ ಇವ್ರು ಗೆದ್ದುಬಿಡ್ತಾರೆ. ಆಗ ಮಂಡನ ಮಿಶ್ರರು ಗೃಹಸ್ಥಾಶ್ರಮವನ್ನು ತೊರೆದುಬಿಟ್ಟು ಶಂಕರರ ಶಿಷ್ಯರಾಗಿ ಸುರೇಶ್ವರಾಚಾರ್ಯರಾಗ್ತಾರೆ. ಅವರೇ ಶೃಂಗೇರಿ ಶಂಕರ ಮಠದ ಮೊದಲ ಪ್ರಥಮ ಪೀಠಾಧಿಪತಿಗಳಾಗ್ತಾರೆ. ಮಂಡನ ಮಿಶ್ರರೇ ಸುರೇಶ್ವರಾಚಾರ್ಯರಾಗಿ. ಹೀಗೆ ತುಂಬ ಇದೆ ಕಥೆಗಳು. ಏನಂದರೆ ಮಂಡನ ಮಿಶ್ರ ಜೊತೆ ಅವರು ಕರ್ಮವಾದಿಗಳವರು, ಇವರು ಶಂಕರಾಚಾರ್ಯರಾದರೆ ಬ್ರಹ್ಮವಾದಿಗಳು. ಇಬ್ಬರು ವೇದಾಂತಗಳ ತಾತ್ಪರ್ಯದ ವಿಷಯದಲ್ಲಿ ತುಂಬ ಚರ್ಚೆ ಮಾಡಿ ಮಂಡನ ಮಿಶ್ರ ಧರ್ಮಪತ್ನಿ ಉಭಯ ಭಾರತಿ ಅವಳು ಅಧ್ಯಕ್ಷ ಪೀಠವನ್ನು ಅಲಂಕರಿಸ್ತಾಳೆ. ಇಬ್ಬರಿಗೂ ವಾದವಿವಾದಗಳು ಶುರುವಾದಾಗ ಸೋತವರು ಗೆದ್ದವರು ಶಿಷ್ಯರಾಗಬೇಕು ಅನ್ನೋ ಷರತ್ತನ್ನು ಒಪ್ಕೊಂಡ್ಬಿಡ್ತಾರೆ. ಆಗ ಬೇಕಾದಷ್ಟು ವಿಷಯಗಳ ಬಗ್ಗೆ ಅವರಿಬ್ಬರ ಬಗ್ಗೆ ಚರ್ಚೆ ಆಗಿ ಕಡೆಗೆ ಷರತ್ತಿನಂತೆ ಮಂಡನ ಮಿಶ್ರರು ಶಂಕರಾಚಾರ್ಯ ಶಿಷ್ಯರಾಗ್ಬಿಡ್ತಾರೆ. ಅವರೇ ಸುರೇಶ್ವರಾಚಾರ್ಯರು ಆಗ್ತಕ್ಕಂಥದ್ದು. ಆಮೇಲೆ ಬೇಕಾದಷ್ಟು ಸ್ತೋತ್ರಗಳನ್ನು ಬರೀತಾರೆ. ಆಯಿತಾ. ಆಮೇಲೆ ಭಕ್ತಿಯನ್ನು ಅಂದರೆ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಎಲ್ಲದರಲ್ಲೂ, ಯಾಕೆಂದರೆ ಬರೀ ಜ್ಞಾನ ಒಂದೇ ಪ್ರಸಾರ ಮಾಡಲಿಕ್ಕೆ ಆಗೋದಿಲ್ಲ, ಭಕ್ತಿಯ ತಿಳಿಸ್ಕೊಡ್ಬೇಕಲ್ವ. ಅದಕ್ಕೆ ಅವರು ಬೇಕಾದಷ್ಟು ವಿಷಯಗಳನ್ನು ಸ್ತೋತ್ರಗಳನ್ನು ಅವರು ಬರೆದಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಬೇಕಾದಷ್ಟು ಸ್ತೋತ್ರಗಳನ್ನು ಅವರು ಬರೆದಿದ್ದಾರೆ. ಆಮೇಲೆ ಅದಾದ ತಕ್ಷಣ ಅವ್ರದ್ದು ಇನ್ನೊಂದು ಹೇಳಬೇಕು ಅಂದರೆ ಅದನ್ನು ನಾನು ನಿಮ್ಗೆ ಆಗಲೇ ಹೇಳಿದೆ, ಕನಕದಾರ ಸ್ತೋತ್ರನೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅದಾದಮೇಲೆ ಇದು ಏನಪ್ಪ ಮಹಾಗಣೇಶಂದು ಮುದಾಕರಾತ್ತ ಮೋದಕಂ ಆಗಿರ್ಬೋದು, ಎಷ್ಟೊಂದು ಸ್ತೋತ್ರಗಳು, ಆ ಗುರು ಸ್ತೋತ್ರಗಳು, ತುಂಬ ಹೆಸರು ಮಾಡಿರ್ತಕ್ಕಂಥ ಇಷ್ಟೊಂದು ಸ್ತೋತ್ರಗಳಿಗೆ ಅವರು ರಚನೆಯನ್ನು ಮಾಡ್ತಾರೆ. ಅವರು ಇಷ್ಟೇ ಅಲ್ಲ, ಅವ್ರದ್ದು ಪಾಂಡಿತ್ಯ ಹೇಗಿದೆ ಅಂತಂದರೆ ನಾನೊಂದು ಇದನ್ನು ಹೇಳ್ತೀನಿ ನೋಡಿ. ಮುದಾಕರಾತ್ತ ಮೋದಕಂದು ಹೇಳ್ತೀನಿ. ನಿತಾಂತಕಾಂತ ದಂತಕಾಂತ ಮಂತಕಾಂತ ಕಾತ್ಮಜಂ. ಎಷ್ಟು ಚೆನ್ನಾಗಿ ಅಲ್ಲಿ ಶಬ್ದಾಲಂಕಾರಗಳು ಹೆಂಗೆ ಜೋಡಿಸ್ಯಾರ, ಆ ಥರ ಬೇಕಾದಷ್ಟು ಬರೆದಿದ್ದಾರೆ. ಸೌಂದರ್ಯ ಲಹರಿ, ವಿವೇಕ ಚೂಡಾಮಣಿ ಗ್ರಂಥಗಳಂತೂ ಅದನ್ನು ನೋಡಿದಂಥ ಅವರು ಶಂಕರರನ್ನು ಕವಿಪುಂಗವ ಅಂತಲೇ ಹೇಳಿ ಕರೆಯುತ್ತೆ. ಅಂತಹ ಚಾತುರ್ಯ ಉಳ್ಳ ಇವರೇ ಶ್ರೀ ಶಂಕರಾಚಾರ್ಯರು ಅಂತಲೇ ಹೇಳ್ಬೋದು. ಹೀಗೆ ಇಷ್ಟೊಂದು ತುಂಬ. ಆಮೇಲೆ ನೋಡಿ, ಉಪಮಾ ಕಾಳಿದಾಸಸ್ಯ ಭಾರವೇರರ್ಥಗೌರವಂ ದಂಡಿನ ಪದಲಾನಿತ್ಯಂ ಭಾಷ್ಯೇತು ಶಾಂಕರೇತ್ರಯ ಅಂತ. ಈ ಥರ ಅವ್ರಿಗೆ ನಮ್ಮ ಶಂಕರರಿಗೆ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ಅದಾದಮೇಲೆ ಅವರು ಯಾವುದು ಸುಮಾರು ಇನ್ನು ಹೇಳಬೇಕು ಅಂತಂದರೆ ಅವ್ರಿಗೆ ಎಲ್ಲ ಭಾಷ್ಯ ಗ್ರಂಥಗಳೆಲ್ಲ ಬರೆದಾಯಿತು, ಎಲ್ಲ ಆಯಿತು. ಅವರಿಗೆ ಮುಖ್ಯವಾಗಿ 4 ಜನ ಮುಖ್ಯ ಅಂದರೆ ಪ್ರಮುಖ ಶಿಷ್ಯರು ಅವ್ರಿಗೆ ಇರ್ತಾರೆ. ಒಬ್ಬರು ಪದ್ಮಪಾದಾಚಾರ್ಯರು, ನಾನು ಆಗಲೇ ಸುರೇಶ್ವರಾಚಾರ್ಯರ ಬಗ್ಗೆ ಹೇಳಿದೆ, ಹಸ್ತಾಮಲಕಾಚಾರ್ಯರು, ತೋಟಕಾಚಾರ್ಯರು, 4 ಜನ. ಪದ್ಮಪಾದಾಚಾರ್ಯರು ಯಾರಪ್ಪ ಅಂತಂದರೆ ಅವ್ರ ಹೆಸರು, ನಿಜವಾದ ಹೆಸರು ಸನಂದನ ಅಂತ. ಅವರು ಬಹಳ ಮೇಧಾವಿಯಾಗಿದ್ದರು, ಗುರುಭಕ್ತರಾಗಿದ್ದರು. ಅದರಿಂದ ಅವ್ರಿಗೆ ಶಂಕರಾಚಾರ್ಯರಿಗೆ ತುಂಬ ಮೆಚ್ಚಿನ ಶಿಷ್ಯರಾಗಿದ್ದರು. ಒಂದು ದಿವಸ ಗಂಗಾ ನದಿಯ ಆಚೆ ದಡದಲ್ಲಿ ಕೆಲಸದ ನಿಮಿತ್ತವಾಗಿ ಹೋಗಿದ್ದರು. ಈ ಕಡೆ ಶಂಕರರು ಕೂತ್ಕೊಂಡಿದ್ರು. ಸನಂದನ ಅಲ್ವ, ಅವ್ರನ್ನ ಸನಂದನ ಬೇಗ ಈಚೆ ಕಡೆ ಬಾ, ಈ ದಡಕ್ಕೆ ಬಾ ಅಂತ ಕರೀತಾರೆ. ಆಗ ತುಂಬ ಜೋರಾಗಿ ಹರಿತಿರುತ್ತೆ ನದಿ. ಸರಿ, ಇವರೇನು ಮಾಡ್ತಾರೆ, ಗುರುಪಾದಗಳನ್ನು ಭಜಿಸ್ತಾ ಪ್ರವಾಹದ ಮೇಲೆ ಕಾಲುಗಳನ್ನ ಇಡ್ತಾ ಸರೀಸಾಗಿ ನಡ್ಕೊಂಡು ಬಂದುಬಿಡ್ತಾರೆ ಈಚೆ ದಡಕ್ಕೆ. ಅವರು ಒಂದೊಂದು ಪಾದದ ಕೆಳಗೂ ಪದ್ಮಗಳೇ ಅವರಿಗೆ ದೋಣಿ ಥರ ಆಯ್ತಂತೆ. ಹೀಗಾಗಿ ಇವರನ್ನು, ಈ ಸನಂದನನ್ನು ಪದ್ಮಪಾದ ಅಂತ ಹೇಳಿ ಅವರ ಮೊದಲ ಶಿಷ್ಯರಾಗ್ತಾರೆ. ಇದು ಮೊದಲನೇ ಶಿಷ್ಯ ಪದ್ಮಪಾದಾಚಾರ್ಯರ ಕತೆ. ಇನ್ನು ಸುರೇಶ್ವರಾಚಾರ್ಯ, ನಾನು ಆಗಲೇ ಹೇಳಿದೆ, ಶಂಕರಾಚಾರ್ಯನಿಂದ ವಾದದಲ್ಲಿ ಪರಾಜಿತರಾಗಿ ಗೃಹಸ್ಥಾಶ್ರಮವನ್ನು ತೊರೆದವರು ಸನ್ಯಾಸಿಗಳಾಗಿ ಸುರೇಶ್ವರಾಚಾರ್ಯರಾಗಿ ಶಂಕರರಿಗೆ ದ್ವಿತೀಯ ಶಿಷ್ಯರಾಗ್ತಾರೆ. ಮುಂದೆ ಬಂದು ಹಸ್ತಾಮಲಕಾಚಾರ್ಯರು ಅಂತ. ಅವರು ಶಂಕರರು ದಕ್ಷಿಣ ಭಾಗಕ್ಕೆ ಬಂದಾಗ ಅಲ್ಲಿ ಒಂದು ಹಳ್ಳಿನಲ್ಲಿ ಪ್ರಭಾಕರ ಭಟ್ಟ ಅಂತ ಒಬ್ಬ ವಿಪ್ರೋತ್ತಮ ಇರ್ತಾನೆ. ಅವನಿಗೊಬ್ಬ ಮಗ ಇರ್ತಾನೆ, ಅವನ ಹೆಸರು ಪೃಥ್ವೀಧರ ಅಂತ. ಅವನು ಒಂಥರ ಲೋಕ ವಿಲಕ್ಷಣವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೋದು. ಆ ಮಗನನ್ನು ಕರೆದು ಶ್ರೀ ಶಂಕರಹಳ್ಳಿಗೆ ಕರ್ಕೊಂಬಂದು ಅವ್ರ ತಂದೆ ತಾಯಿಗಳು ಅವ್ರಿಗೆ ಒಪ್ಪಿಸ್ಬಿಡ್ತಾರೆ. ನೀನಾರು ಹೇಳು ಅಂತ ಕೇಳಿದಾಗ ಆ ಬಾಲಕ, ನಾನು ಬ್ರಹ್ಮವಾಗಿದ್ದೇನೆ ಅಂತ ಅದ್ವೈತವನ್ನು ಅಂಗೈಯೆಲ್ಲ ನಲ್ಲಿಕಾಯಿ ಥರ ಹೇಳಿಬಿಡ್ತಾನೆ. ಅದಕ್ಕೆ ಅವನು ಹಸ್ತಾಮಲಕಾಚಾರ್ಯ ಅಂತ ಹೇಳಿ ಅವ್ರಿಗೆ ಹೆಸರು
ಕೊಟ್ಟು ಅವ್ರನ್ನ ಶಿಷ್ಯನಾಗಿ ಮಾಡ್ಕೋತಾರೆ. ಅವರೇ 3ನೇವರು ತೃತೀಯ ಶಿಷ್ಯನಾಗ್ತಾರೆ. ಇನ್ನು ತೋಟಕಾಚಾರ್ಯರು, ಅವರು ಅವ್ರ ಹೆಸರು ನಿಜವಾದ ಹೆಸರು ಗಿರಿ ಅಂತ. ಅಂದರೆ ಬೆಟ್ಟದಂತೆ ಅವ್ರ ಬುದ್ಧಿ ಮಂದವಾಗಿರುತ್ತೆ ಅವರಿಗೆ. ಯಾರು ತೋಟಕಾಚಾರ್ಯರು ಇದು ಬುದ್ಧಿ ತುಂಬ ಮಂದವಾಗಿರುತ್ತೆ. ತುಂಬ ಸಾತ್ವಿಕನಾಗಿರ್ತಕ್ಕಂತಹ ಗುರುಭಕ್ತ. ದಡ್ಡನಾದರೂ ಆ ಗಿರಿ ಇದ್ದಾರಲ್ಲ, ಅವ್ರ ಗುರುಕೃಪೆಯಿಂದ ಎಲ್ಲ ವೇದಶಾಸ್ತ್ರಗಳಲ್ಲಿ ಪಾರಂಗತನಾಗಿ ತೋಟಕ ವೃತ್ತದಲ್ಲಿ ಭವಶಂಕರ ದೇಶಿಕಮೇ ಶರಣಂ ಅಂತ ಗುರುಭಕ್ತಿಯ ಶ್ಲೋಕಗಳನ್ನು ರಚಿಸ್ತಾರೆ. ಈ ತೋಟಕಾಚಾರ್ಯರಾಗಿ ಶ್ರೀಶಂಕರರಿಗೆ 4ನೇ ಶಿಷ್ಯರಾಗಿ ಬರ್ತಾರೆ. ಇವರು 4 ಜನ ಪ್ರಮುಖರು. ಈ 4 ಜನರನ್ನೇ ಅವರು ಚತುರಾಮ್ನಾಯ ಪೀಠವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ನೋಡಿ ಹೇಗೆ ಅಂತಂದರೆ, ಏಕೆಂದರೆ ಇಡೀ ಭಾರತದಲ್ಲಿ ಅದ್ವೈತ ಸಿದ್ಧಾಂತವನ್ನು ಅವರು ಏನು ಪ್ರಚಾರ ಮಾಡಬೇಕಾಗಿತ್ತು. ಎಲ್ಲ ಮಾಡಿದರೆ ಈಗ ಶಿಷ್ಯರ ಮೂಲಕ 4 ದಿಕ್ಕುಗಳಲ್ಲಿ ಅವರು ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಧರ್ಮಪೀಠಗಳನ್ನು ಸ್ಥಾಪಿಸ್ತಾರೆ. ಅದರಲ್ಲಿ ಪೂರ್ವದಲ್ಲಿ ಜಗನ್ನಾಥ ಕ್ಷೇತ್ರವಾಗಿರ್ತಕ್ಕಂಥ ಪುರಿಯಲ್ಲಿ ಗೋವರ್ಧನ ಪೀಠ, ಇಲ್ಲಿ ಹಸ್ತಾಮಲಕಾಚಾರ್ಯರನ್ನು ಪ್ರಥಮ ಪೀಠಾಧಿಕಾರಿಗಳನ್ನಾಗಿ ಮಾಡ್ತಾರೆ. ಆಮೇಲೆ ಋಗ್ವೇದದ ಮಹಾವಾಕ್ಯವಾಗಿರ್ತಕ್ಕಂಥ ಪ್ರಜ್ಞಾನಂ ಬ್ರಹ್ಮ ಅನ್ನೋ ಈ ಮಂತ್ರ ಇದೆಯಲ್ಲ, ಇದು ಈ ಪೀಠದ ಮೂಲ ಮಂತ್ರ. ಅರ್ಥ ಮಾಡ್ಕೊಳ್ಳಿ. ಜಗನ್ನಾಥ ಪುರಿ, ಅಲ್ಲಿ ಗೋವರ್ಧನ ಪೀಠ ಇದೆ ಪೂರ್ವದಲ್ಲಿ. ಭಾರತದ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಪುರಿಯ ಜಗನ್ನಾಥದಲ್ಲಿ ಗೋವರ್ಧನ ಪೀಠ ಇದೆ. ಅಲ್ಲಿ ಹಸ್ತಾಮಲಕಾಚಾರ್ಯರು ಆ ಶಿಷ್ಯರನ್ನ ಅವರು ಅಧಿಕ ಪೀಠಾಧಿಕಾರಿಗಳನ್ನು ಮಾಡ್ತಾರೆ. ಅದು ಋಗ್ವೇದದ ಮಹಾವಾಕ್ಯ ಬಂದು ಪ್ರಜ್ಞಾನಂ ಬ್ರಹ್ಮ. ಇನ್ನು ದಕ್ಷಿಣದಲ್ಲಿ ಶ್ರೀ ಶೃಂಗೇರಿ ಕ್ಷೇತ್ರದಲ್ಲಿ ಶ್ರೀ ಶಾರದಾ ಪೀಠವನ್ನು ಸ್ಥಾಪಿಸ್ತಾರೆ. ಅಲ್ಲಿ ಅವರು ತುಂಗಭದ್ರಾ ನದಿ ತೀರದ ಈ ಶೃಂಗೇರಿ ಶಾರದಾ ಪೀಠದಲ್ಲಿ ಸುರೇಶ್ವರಾಚಾರ್ಯರನ್ನು ಪ್ರಥಮ ಪೀಠಾಧಿಪತಿಗಳನ್ನಾಗಿ ನೇಮಕ ಮಾಡ್ತಾರೆ. ಅವ್ರಿಗೆ ಯಜುರ್ವೇದದ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಮಂತ್ರವೇ ಈ ಪೀಠಕ್ಕೆ ಮಹಾವಾಕ್ಯ ಆಗಿದೆ. ಇನ್ನು ಪಶ್ಚಿಮದಲ್ಲಿ ಗೋಮತಿ ತೀರ್ಥದಲ್ಲಿರ್ತಕ್ಕಂತಹ ದ್ವಾರಕಾನಗರದಲ್ಲಿ ಕಾಳಿಕಾ ಮಠವನ್ನು ಸ್ಥಾಪನೆ ಮಾಡಿ ಪದ್ಮಪಾದಾಚಾರ್ಯರನ್ನು ಪ್ರಥಮ ಪೀಠಾಧಿಪತಿಗಳನ್ನಾಗಿ ಸ್ಥಾಪಿಸ್ತಾರೆ. ಅಲ್ಲಿ ಅವರು ಸಾಮವೇದದ ತತ್ವಮಸಿ ಅಂತಕ್ಕಂಥ ಮಂತ್ರ ಈ ಪೀಠಕ್ಕೆ ಮಹಾವಾಕ್ಯವಾಗುತ್ತೆ. ಉತ್ತರದಲ್ಲಿ ಹಿಮಾಲಯದ ಅಲಕಾನಂದ ನದಿಯ ತೀರದಲ್ಲಿರ್ತಕ್ಕಂಥ ಬದರಿ ಕ್ಷೇತ್ರದಲ್ಲಿ ಜ್ಯೋತಿರ್ಮಠವನ್ನು ಸ್ಥಾಪನೆ ಮಾಡಿ ತೋಟಕಾಚಾರ್ಯರನ್ನು ಈ ಪೀಠಕ್ಕೆ ಪ್ರಥಮ ಅಧಿಕಾರಿಗಳನ್ನಾಗಿ ಮಾಡ್ತಾರೆ. ಅಥರ್ವ ವೇದದ ಅಯಮಾತ್ಮ ಬ್ರಹ್ಮ ಅಂತಕ್ಕಂಥ ಮಂತ್ರ ಈ ಪೀಠಕ್ಕೆ ಮಹಾವಾಕ್ಯ ಆಗುತ್ತೆ. ಹೀಗೆ ಇಡೀ ಭಾರತ ಭೂಮಿಯ ಒಂದು ಏಕತ್ವವನ್ನು ಸಮಾನತ್ವವನ್ನು ತೋರಿಸೋದಕ್ಕಾಗಿ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಚತುರಾಮ್ನಾಯ ಪೀಠಗಳನ್ನು 4 ದಿಕ್ಕುಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇವತ್ತಿಗೂ ಕೂಡ ಈ ಆಮ್ನಾಯ ಪೀಠಗಳು ವೇದಾಂತಗಳ ಸಂದೇಶಗಳನ್ನು, ಧರ್ಮ ಪ್ರಸಾರವನ್ನು ಅವಿಚ್ಛಿನ್ನವಾಗಿ ಮಾಡ್ತಾ ಬರ್ತಾ ಇದೆ. ನೋಡಿ, ನಾವು ಹತ್ತಿರದಲ್ಲಿದ್ದೀವಿ, ಶೃಂಗೇರಿಗೆ ಹತ್ತಿರದಲ್ಲಿರ್ತಕ್ಕಂಥವ್ರು ಎಷ್ಟು ನಮಗೆ ಶೃಂಗೇರಿ ಮಠದಿಂದ ನಮಗೆ ಗುರುಗಳ ಅನುಷ್ಠಾನಗಳು, ಅವರ ಒಂದು ಸತ್ಕಾರ್ಯಗಳು ಎಲ್ಲವೂ ಹೇಗೆ ನಮಗೆ ಗೋಚರಿಸ್ತಾ ಇದೆ ಅಂತಂದರೆ, ಆ ಶಂಕರ ಭಗವತ್ಪಾದಾಚಾರ್ಯರು ಏನು ಹಾಕ್ಕೊಟ್ಟಿದ್ದ ಒಂದು ಇದರಲ್ಲೇ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ನಾನು ತಿಳಿದಂಗೆ ಏಕೈಕ ಪೀಠ ಅಂತಂದರೆ ನಮ್ಮದು ಶೃಂಗೇರಿ ದಕ್ಷಿಣಾಮ್ನಾಯ ಪೀಠ ಅಂತಲೇ ಹೇಳ್ತೇನೆ. ಆ ಗುರುಗಳು, ಜಗದ್ಗುರುಗಳು, ಅವರ ತೇಜಸ್ಸು, ಅವರ ಒಂದು ಶಕ್ತಿ ನಾನು ಸ್ವತಃ ನಾನು ಅದನ್ನು ಅನುಭವಿಸಿದ್ದೇನೆ. ಹಾಗಾಗಿ ಹೇಳ್ತಾ ಇದ್ದೇನೆ. ಈ ರೀತಿಯಾಗಿ ಶಂಕರಾಚಾರ್ಯರು ದೇಶದಾದ್ಯಂತ ಆಮ್ನಾಯ ಪೀಠಗಳನ್ನು ಮಾಡಿ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಾಕಷ್ಟು ಸ್ತೋತ್ರಗಳನ್ನು, ಭಾಷ್ಯಗಳನ್ನು ಬರೆದು ಆದಿ ಗುರುಗಳಾಗಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು. ಆಮೇಲೆ ಅವ್ರ ಬಗ್ಗೆ ಒಂದೇ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ ನೋಡಿ, ಅಷ್ಟವರ್ಷೆ ಚತುರ್ವೇದಿ, ದ್ವಾದಶೆ ಸರ್ವಶಾಸ್ತ್ರವಿತ್, ಷೋಡಶೆ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗಾತ್ ಅಂತ. ಅಂದರೆ 3ನೇ ವರ್ಷದಲ್ಲಿ ಅವ್ರಿಗೆ ಶ್ರೀ ಶಂಕರಾಚಾರ್ಯರಿಗೆ ಚೂಡಾಕರ್ಮ ಆಗುತ್ತೆ. ಆಮೇಲೆ 5ನೇ ವರ್ಷದಲ್ಲಿ ಉಪನಯನ ಸಂಸ್ಕಾರವಾಗಿರುತ್ತೆ. ಅದಾದಾಗ್ಲಿಂದನೇ ವೈದಾಧ್ಯಯನ ಪ್ರಾರಂಭ ಮಾಡ್ತಾರೆ. 7ನೇ ವಯಸ್ಸಿನಲ್ಲಿ ಕನಕಧಾರಾ ಸ್ತೋತ್ರವನ್ನು ರಚಿಸ್ಬಿಟ್ಟು ಒಳ್ಳೆ ಪ್ರಚಂಡರಾಗ್ಬಿಡ್ತಾರೆ ಶಂಕರರು. ಇಲ್ಲೇನು ಹೇಳಿದರೆ, ಅಷ್ಟವರ್ಷ ಚತುರ್ವೇದಿ 8ನೇ ವಯಸ್ಸಿಗೆ 4 ವೇದಗಳು ಸಂಪೂರ್ಣ ಅಧ್ಯಯನ ಮಾಡಿರ್ತಾರೆ. ಅರ್ಥ ಆಯಿತು? ಎಲ್ಲ ಸಂಪೂರ್ಣ ಅಂತಲೇ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಎಲ್ಲವನ್ನೂ ಓದ್ಬಿಡ್ತಾರೆ ಅವರು. ಆಯಿತಾ? 12ನೇ ವಯಸ್ಸಿಗೆ ಚತುರ್ವೇದ, ದ್ವಾದಶಿ ಸರ್ವಶಾಸ್ತ್ರವಿತ್ತು. 12ನೇ ವಯಸ್ಸಿಗೆ ಸರ್ವಶಾಸ್ತ್ರಗಳ ಅಧ್ಯಯನ. ಏನು ಶಾಸ್ತ್ರ ಅಂದರೆ ಏನು ಸಣ್ಣ ಪುಟ್ಟದಲ್ಲ. ವೇದಾಂತ, ವೇದಾಂಗ, ಪುರಾಣ, ಧರ್ಮಶಾಸ್ತ್ರ, ರಾಮಾಯಣ, ಮಹಾಭಾರತ, ಭಾಗವತ, ಸಾಂಖ್ಯಯೋಗ, ಎಲ್ಲ ವೈಶೇಷಿಕ, ನ್ಯಾಯ ವೈಶೇಷಿಕ, ಪೂರ್ವಮೀಮಾಂಸ, ಉತ್ತರಮೀಮಾಂಸ, ವ್ಯಾಕರಣ, ಅಲಂಕಾರ, ಛಂದಸ್ಸು ಎಲ್ಲ ಅವ್ರು 12ನೇ ವಯಸ್ಸಿಗೆ ಅಂದರೆ ಕರಗತ ಮಾಡ್ಕೊಂಡು ಬಿಟ್ಟಿರ್ತಾರೆ. ಇನ್ನು ಏನು ಹೇಳ್ತಾರೆ, ಷೋಡಶೆ ಕೃತವಾನ್ ಭಾಷ್ಯಂ, 16ನೇ ವಯಸ್ಸಿನಲ್ಲಿ ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ಬರಿತಕ್ಕಂಥದ್ದು ಅದ್ಭುತ ಅಂತಲೇ ಹೇಳಬಹುದು. ಆಮೇಲೆ ದ್ವಾತ್ರಿಂಶೆ ಮುನಿರಭ್ಯಾಗತ್ ಅಂತಂದರೆ
17ನೇ ವಯಸ್ಸಿಂದ 31ನೇ ವಯಸ್ಸುವರೆಗೂ ಅವರು ವೇದಾಂತ ಪ್ರಸಾರವನ್ನು ಮಾಡಿ 32ನೇ ವಯಸ್ಸಿನಲ್ಲಿ ಶಂಕರರು ಅವರು ತಮ್ಮ ಅವತಾರವನ್ನು ಪರಿಸಮಾಪ್ತಿಗೊಳಿಸ್ಬಿಡ್ತಾರೆ. ಹಾಗಾಗಿ ಇದು ಈ ಶ್ಲೋಕದಲ್ಲಿ ಅವ್ರ ಬಗ್ಗೆ ಹೇಳ್ತಕ್ಕಂಥದ್ದು. ಆ ಭಗವತ್ಪಾದರು ನಿಜವಾಗ್ಲೂ ನಮ್ಮ ಒಂದು ಭಾರತ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿಲಿಕ್ಕೆ ಬಂದಿರತಕ್ಕಂತಹ ಭಗವಂತನೇ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಇನ್ನು ಮತ್ತು ಅವರು ಇಷ್ಟೆಲ್ಲ ಆದಮೇಲೆ ಆ ತಾಯಿ ಅಂತ್ಯ ಸಂಸ್ಕಾರನೂ ಅಷ್ಟೇ. ಆವಾಗ ಆ ಕಾಲದಲ್ಲಿ ಅವರು ಏನು ಬಹಳ ತೊಂದರೆ ಇತ್ತು ಅವ್ರ ಪಾಪ ಅವ್ರಿಗೆ. ಅಂಥದ್ರಲ್ಲಿ ಅವರು ಮಗನ ನೆನೆಸ್ಕೊಂಡು ನೀನು ಬಾ ಅಂತ ಕರೆದ ತಕ್ಷಣ ನಾನು ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಆವಾಗಲೂ ಅಷ್ಟೇ ಅವರು ಪಾಪ ಅವ್ರಿಗೆ ನೆನೆಸ್ಕೊಂಡ ತಕ್ಷಣ ಶಂಕರಾಚಾರ್ಯರು ತಕ್ಷಣ ಬಂದು ಕಾಲಟ್ಟಿಗೆ ಬಂದು ತಾಯಿನ ನೋಡಿ ನಮಸ್ಕಾರ ಮಾಡಿ ನಾ ಬಂದಿದ್ದೀನಿ ನೋಡು ಅಂತ ಕೇಳಿದಾಗಲೇ ಪಾಪ ಅವಳು ತುಂಬ ನಿಶ್ಶಕ್ತಳಾಗ್ಬಿಟ್ಟಿದ್ಲು. ಅಮ್ಮ ಆ ಮಗನ ನೋಡಿ ಸಾಂತ್ವನ ಮಾತುಗಳನ್ನ ಕೇಳಿ ಆನಂದದಿಂದ ಪಾಪ ಕೇಳ್ಕೊಂಡ್ಳು, ನನಗಿನ್ನು ಸಂಸಾರ ಸಾಕು, ನಂಗೆ ಮೋಕ್ಷ ಕೊಟ್ಬಿಡಪ್ಪ ಅಂತ ಕೇಳಿದಾಗ ಸನ್ಯಾಸಿಗಳಾಗಿದ್ದರೂ ಶಂಕರಾಚಾರ್ಯರು ತಮ್ಮ ತಾಯಿಯನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಅವಳಿಗೆ ಅದ್ವೈತವನ್ನು ಉಪದೇಶ ಮಾಡ್ತಾರೆ. ಪರಮೇಶ್ವರನ ನಾಮಸ್ಮರಣೆ ಮಾಡ್ತಾ ಆರ್ಯಾಂಬೆ ಇಹಲೋಕವನ್ನು ತ್ಯಜಿಸಿದಾಗ ಶಂಕರಾಚಾರ್ಯರಿಗೆ ದುಃಖವಾಗುತ್ತೆ. ಅವರು ತಾವು ಯತಿಗಳೇ ಆಗಿದ್ದರೂ ಕೂಡ ತಾಯಿಯ ಅಂತ್ಯ ಸಂಸ್ಕಾರವನ್ನು ಶ್ರದ್ಧೆಯಿಂದ ಮಾಡ್ತಾರೆ. ಮಾತೃಋಣವನ್ನು ತೀರಿಸಿ ಶಂಕರರು ಕೃತಾರ್ಥರಾಗ್ತಾರೆ. ಅದನ್ನು ನಿಜವಾಗಲೂ ಎಂಥ ಮಾತೃಭಕ್ತರೂ ಶಂಕರಾಚಾರ್ಯರನ್ನೊಂದು ಕೂಡ ತೋರಿಸುತ್ತೆ ನಮಗೆ ಈ ಒಂದು ಇದು. ಆ ನಂತರ ಎಲ್ಲ ಆಯಿತು, ಪ್ರತಿಯೊಂದು ಪ್ರಸಾರ ಎಲ್ಲ ಆದಮೇಲೆ ಶಂಕರಾಚಾರ್ಯರು ಮಹಾನಿರ್ಯಾಣವನ್ನು ಅಂತಂದರೆ ಅವರು ಏನು ಮಾಡ್ತಾರೆ, ತತ್ವಪ್ರಸಾರ ಎಲ್ಲ ಮಾಡಿದ್ರು. ಕಾಶಿ ಕ್ಷೇತ್ರದಲ್ಲಿ ಇದ್ದುಕೊಂಡು ಉತ್ತರಕ್ಕೆ ಹೋದರು. ಕಾಶ್ಮೀರಕ್ಕೆ ಹೋಗಬೇಕು ಅಂತ ಆಸೆ ಆಯಿತು ಅವ್ರಿಗೆ. ಶಿಷ್ಯ ಸಮೇತರಾಗಿ ಶಂಕರರು ಕಾಶ್ಮೀರಕ್ಕೆ ಹೋದಾಗ ಅಲ್ಲಿ ಶ್ರೀನಗರಕ್ಕೆ ಹೋದರು. ಅಲ್ಲಿ ಶ್ರೀ ಶಾರದಾದೇವಿಯ ಸರ್ವಜ್ಞ ಪೀಠವನ್ನು ನೋಡ್ತಾರೆ ಶಂಕರಾಚಾರ್ಯರು. ಸರ್ವಜ್ಞ ಪೀಠ ದಕ್ಷಿಣ ದಿಕ್ಕಿನ ಬಾಗಿಲು ಮುಚ್ಚಿರೋದನ್ನು ನೋಡ್ಬಿಟ್ಟು ಶಂಕರರು ಆ ಬಾಗಿಲನ್ನು ತೆಗೆಸಿ ದಾಕ್ಷಿಣಾತ್ಯ ವಿದ್ವಾಂಸರಿಗೆಲ್ಲ ಸಂತೋಷವನ್ನು ಉಂಟು ಮಾಡಿಬಿಡ್ತಾರೆ. ಆಮೇಲೆ ತಮ್ಮ ಅವತಾರದ ಕೆಲಸ ಎಲ್ಲ ಮುಗೀತು ಅಂತ ತಿಳಿದುಕೊಂಡು ಶಂಕರರು 32 ವರ್ಷ ಆಯಿತು. ಅಂದರೆ ಅವ್ರಿಗೆ 100 ವರ್ಷಗಳಲ್ಲಿ ಮಾಡಬಹುದಾಗಿರ್ತಕ್ಕಂತಹ ಲೋಕ ಕಲ್ಯಾಣವನ್ನೆಲ್ಲ ಶ್ರೀ ಶಂಕರರು 32 ವರ್ಷಗಳಲ್ಲಿ ಮಾಡಿಬಿಡ್ತಾರೆ. ಮಾಡಿ ಶಿಷ್ಯರಿಗೆ ಆಶೀರ್ವಾದ ಮಾಡಿ ಶಂಕರರು ಹಿಮಾಲಯ ಪರ್ವತಗಳ ಹತ್ರ ಹೊರಟೋಗ್ತಾರೆ. ಸೀದಾ ಕೇದಾರದ ಗುಹೆ ಒಳಗಡೆ ಹೋಗಿ ಸೇರಿಕೊಂಡು ಅಂತರ್ಧಾನರಾಗ್ಬಿಡ್ತಾರೆ. ಈ ರೀತಿ ಅವರ ಒಂದು ಮಹಾನಿರ್ಯಾಣವಾಗ್ತಕ್ಕಂಥದ್ದು. ಇದು ಶಂಕರಾಚಾರ್ಯರ ಸಂಕ್ಷಿಪ್ತ. ನಾನು ತುಂಬ ಹೇಳಲಿಲ್ಲ. ಶಂಕರಾಚಾರ್ಯರ ಬಗ್ಗೆ ಸಣ್ಣದಾಗಿ ಹೇಳಿದ್ದೀನಿ. ಅವ್ರದ್ದು ಬಗ್ಗೆ ತುಂಬ ವಿಷಯಗಳಿದೆ, ತುಂಬ ಪವಾಡಗಳಿವೆ. ಸಾಕಷ್ಟು ಒಂದೊಂದು ಸ್ತೋತ್ರ ರಚಿಸಬೇಕಾದ್ರೂ ಬೇಕಾದಷ್ಟು ಹಿನ್ನೆಲೆ ಇದೆ. ಆದರೆ ಇವಾಗ ಸದ್ಯಕ್ಕೆ ಇಷ್ಟು ಸಾಕು ಅನ್ನೋ ದೃಷ್ಟಿಯಿಂದ ನಾನು ಈ ಸಂಚಿಕೆಯಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಒಂದು ಕಿರು ಪರಿಚಯವನ್ನು ನಾನು ಮಾಡಿಕೊಟ್ಟಿದ್ದೇನೆ. ನಾಳೆಯಿಂದ ನಾನು ವೇದಾಂಗಗಳು ಏನು, ಯಾವುದು, ಹೇಗೆ ಅನ್ನೋದ್ರ ಬಗ್ಗೆ ನಾನು ವಿವರಣೆ ಕೊಟ್ಕೊಂಡು ಹೋಗ್ತೇನೆ. ಧನ್ಯವಾದಗಳು.